ಸೊ ನನಗೆ ತುಂಬಾ ಇಷ್ಟ ಆಯಿತು. ಯಾರಿಗಾದ್ರೂ ಇನ್ನು ಮದುವೆ ಆಗೋರಿದ್ರೆ ಇದನ್ನು ಕಾಪಿ ಮಾಡ್ಬೋದು. ಆ್ಯಂಡ್ ಸುರಂಗ ಅವರು ಹೇಳಿದ್ರು ನಿಮ್ಮ ಕೋಲದ ವಿಡಿಯೋ ನೋಡಿದ್ದೇನೆ ಅಂತ, ತುಂಬಾ ಖುಷಿ ಆಯ್ತು. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ನನ್ನ ಕಸಿನಿದ್ದು ಮ್ಯಾರೇಜ್ಗೆ ಶಾಪಿಂಗ್ ಹೋಗ್ತಾ ಇದ್ದೇವೆ ಕಂಚಿಗೆ. ನಾವು ಬ್ಯಾಂಗ್ಳೂರಿಂದ 5 ಮೆಂಬರ್ಸ್ ಹೋಗ್ತಾ ಇದ್ದೇವೆ. ಯಾರೆಲ್ಲ ಹೋಗ್ತಾ ಇದ್ದಾರೆ ಅಂತ ನಾನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೇನೆ. ಸೊ ನನ್ನ ಕಸಿನ್ ಭರತ್ ಅಂತ, ಅವರ ನಿಕ್ನೇಮ್ ದೀಪು ಅಂತ, ಅವರ ಮದುವೆ. ಸೊ ಆ್ಯಕ್ಚುಲಿ ನಾನೀಗ ವಿಡಿಯೋ ಮಾಡ್ತಿರೋದು ಅವರ ಇನ್ವಿಟೇಷನ್ ತೋರಿಸ್ಲಿಕ್ಕೆ. ತುಂಬ ಕ್ರಿಯೇಟಿವ್ ಆಗಿ ಇನ್ವಿಟೇಷನ್ ಮಾಡಿದ್ದಾರೆ, ಅದು ನಮ್ಮ ತುಳುವಲ್ಲಿ. ಸೊ ನಾನು ಈಗ ಇನ್ವಿಟೇಷನ್ ತೋರಿಸ್ತೇನೆ, ಒಂದು ನಿಮಿಷ. ಸೊ ನೋಡಿ ಇನ್ವಿಟೇಷನ್ ಇದು. ಸ್ಟಾರ್ಟಿಂಗಲ್ಲಿ ಭರತ್ ಅನನ್ಯ ಮದಿಮೆದ ಲೆಪ್ಪೋಲೆ ಅಂತ ಬರೆದು ಇದೊಂದು ಲೈನ್ ಹಾಕಿದ್ದಾರೆ, ಎನ್ನ ಪೊಣ್ಣನ್ನು ತೂವೊಡೆ ನಿಕ್ಲಿಗೆ ಅಪ್ಪಂಡ ಬಲೆ ಇಡೆಗಂತ. ಸೊ ಇದ್ರ ಮೀನಿಂಗ್ ಎಂತ ಅಂದ್ರೆ, ಇಲ್ಲಿ ಲೊಕೇಶನ್ ಹಾಕಿದ್ದಾರೆ ಮದ್ವೆದ್ದು. ಸೊ ಆ ಲೊಕೇಶನ್ಗೆ ನನ್ನ ಹೆಣ್ಣನ್ನು ನೋಡಬೇಕಾದ್ರೆ ಆ ಲೊಕೇಶನ್ಗೆ ಬನ್ನಿ ಅಂತ. ಸೊ ನನಗೆ ತುಂಬ ಇಷ್ಟ ಆಯಿತು. ಯಾರಿಗಾದ್ರೂ ಇನ್ನು ಮದುವೆ ಆಗೋರಿದ್ರೆ ಇದನ್ನು ಕಾಪಿ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ಹೀಗೆ ಸ್ವೈಪ್ ಮಾಡಬೇಕಾದ್ರೆ ಇನ್ವಿಟೇಷನ್ ಓಪನ್ ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಲೊಕೇಶನ್ ಆ್ಯಂಡ್ ಎಲ್ಲ ಡೇಟ್ಸ್ ಎಲ್ಲ ಹಾಕಿದ್ದಾರೆ ಅಷ್ಟೇ. ಇದನ್ನು ಹೀಗೆ ಕ್ಲೋಸ್ ಮಾಡಲಿಕ್ಕೆ. ಆ್ಯಂಡ್ ಇನ್ನೊಂದೇನೆಂದರೆ, ಇದು ಹೀಗೆ ಇಲ್ಲಿ ಸ್ಪೆಷಲಿ ಫಾರ್ ಯು ಅಂತ ಹಾಕಿದ್ದಾರೆ. ಇನ್ನೊಂದೇನು ಇಷ್ಟ ಆದದಂದರೆ ಇಲ್ಲಿ ಬರ್ದಿದ್ದಾರೆ, ಓಕೆ, ಫುಲ್ ತುಳುವಿದ್ದು ಕೋಟ್ ಥರ. ಎಸ್, ನೋಡಿದ್ರಲ್ಲ ಇನ್ವಿಟೇಷನ್, ಇಷ್ಟ ಆಗಿರ್ಬೋದು ನಿಮಗೆ. ಸ್ವಲ್ಪ ಯುನೀಕ್ ಆಗಿ ಮಾಡಿದ್ದಾರೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಎಲ್ಲಿ ಮಾಡಿಸಿದ್ದು ಅಂತೆಲ್ಲ ನಾನು ಬೇಕಾದರೆ ನಿಮಗೆ ಹೇಳ್ತೇನೆ. ಯಾರಿಗೆಲ್ಲ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ಅವರ ಇನ್ಸ್ಟಾಗ್ರಾಮಲ್ಲಿ ನನಗೆ ಪಿಂಗ್ ಮಾಡಿ. ಸೊ ನಾನು ಹೇಳ್ತೇನೆ ಎಲ್ಲಿ ಮಾಡಿಸಿದ್ದು ಅಂತ. ಎಸ್, ನಾನು ಕಂಚಿಗೆ ಹೋಗ್ತಾ ಇದ್ದೇನೆ ಈಗ ಟೈಮ್ 7 ಆಗಿದೆ. ಇನ್ನು 10:30ಗೆ ನಮಗೆ ಟ್ರೈನ್. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಬೈಯಪ್ಪನಹಳ್ಳಿಯಿಂದ ಟ್ರೈನ್. ಸೊ ಅಫೋರ್ಡೆಬಲ್ ಪ್ರೈಸಲ್ಲಿ ಸ್ಯಾರೀಸ್ ಇದೆಯಾ ಅಂದರೆ ಬ್ಯಾಂಗ್ಳೂರಲ್ಲಿ ಕಡಿಮೆಯಾ, ಮ್ಯಾಂಗ್ಳೂರಲ್ಲಿ ಕಡಿಮೆಯಾ, ಕಂಚಿಯಲ್ಲಿ ಕಡಿಮೆ ಇದೆಯಾ, ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೇನೆ. ಅಲ್ಲಿ ಮೋಸ್ಟ್ ಪ್ರೊಬ್ಯಾಬ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ, ಯಾಕೆಂದರೆ ನಾನು ನನ್ನ ಮದುವೆದು ಶಾಪಿಂಗ್ ಸಹ ಕಂಚಿಗೆ ಹೋದದ್ದು. ಅಲ್ಲಿ ವಿಡಿಯೋ ಕಾಲಲ್ಲಿ ತೋರಿಸ್ಬೋದು, ಫೋಟೋಸ್ ವೀಡಿಯೋಸ್ ಅಲವ್ ಇಲ್ಲ. ಸೊ ಅದರಿಂದ ಯಾವುದೆಲ್ಲ ಸ್ಯಾರೀಸ್ ತಗೊಂಡೆ ಅದೆಲ್ಲ ವೀಡಿಯೋಸ್ ಮಾಡ್ತೇನೆ ನಾನು. ಸೊ ಎಸ್, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಎಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪೆಪ್ಸಿಯನ್ನು ತಿಂತಿರೋದಾ? ಪೆಪ್ಸಿ ಕುಡಿಯೋದಲ್ವಾ? ಯಾಕೆ ಪೆಪ್ಸಿ ತಿನ್ಲಿಕ್ಕೆ ಆಗ್ತದೆ? ಎಂತದ ಕನ್ನಡದ ಮಾಸ್ಟರ್ ರೂಢದೇವ ನೋಡು. ಪೆಪ್ಸಿ ನೀವು ಮಾತಾಡಿ ಕನ್ನಡ. ಹೌದು, ಯಾವ ರೀತಿಯಲ್ಲಿ ಮಾತಾಡ್ತೀವಿ ನೋಡು. ಮತ್ತೆ ತುಳುವಿನ ಅಭಿಮಾನಿ ಅಲ್ವಾ? ನೋಡಿ, ಇದು ಬೈಯಪ್ಪನಹಳ್ಳಿ SMVT ರೈಲ್ವೆ ಸ್ಟೇಷನ್. ನನ್ನ ಪಪ್ಪ ಕಟ್ಟಿಸಿದ್ದು ಕಾಂಟ್ರಾಕ್ಟ್ ಬೇರೆ ಅವು ಬಕ್ಕದೆ ಆಗಿ SMVT ಪುದರ್ದೀತಿ ನೀರಿನ ಪಪ್ಪ ಕಟ್ಟಿದ್ನಿಕ್. ಅದು ಒಬ್ಬ ಒಂದು ಹೇಳಿದ ನನ್ನದೇ. ಸೊ ಇದು ಬ್ರೈಡ್, ಇದು ಗ್ರೂಮ್ ತೋಚಲಿ. ಇದು ಬ್ರೈಡ್, ಇದ್ದ ಅಮ್ಮ, ಇದು ಗ್ರೂಮಲ್ಲಿ ಕಾಸಿಲ್ಲ ಆಯ್ತಾ, ಅದಕ್ಕೆ ಮತ್ತೆ ಸಾರಿ ಹೇಗೆ ತಗೊಳ್ಳಿ, ಹೇಗೆ ಸಾಲ ಮಾಡಿ. ಎಸ್, ಈಗ ಟ್ರೈನ್ಗೆ ವೇಟ್ ಮಾಡ್ತಾ ಇದ್ದೇವೆ. ನನ್ನ ಪಪ್ಪ ಯಾಕೆ ಬರ್ತಾರೆ? ನೀಟ್ ಹಾಕೊಂಡಕ ಅಂಚನೆ ಬೈಂಡಿಂಗ್. ಸುರಂಗ ಆ ರೈಟ್ ಎಲ್ಲಿರ್ಬಾರ್ದು.
4. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಈಗ ನಮ್ಮದೆಲ್ಲ ಹೊರಡಿ ಆಯಿತು. ಬ್ರೈಡ್ ಗ್ರೂಮ್ ಮತ್ತು ಆಂಟಿ ಮತ್ತು ತನುಜಕ್ಕಂದು. ಸೊ ಈಗ ನಾವು ಬಸ್ ಆರ್ ರಿಕ್ಷಾದಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಂತರ ರಿಕ್ಷಾದಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ನಂತರ ನಾವು ಬಾಬುಷಾ, ಪ್ರಕಾಶ್ ಮತ್ತು ಸೀನುಷಾ ಶಾಪಿಗೆ ಹೋಗ್ತೇವೆ. ನಾವು ಅದರ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೋಗುದು. ಸೊ ಹೇಗೆ ಕಲೆಕ್ಷನ್ ಇದೆ ಅಂತ ನಾನು ತೋರಿಸ್ತೇನೆ. ಓಕೆ, ಈಗ ಯಾವುದ್ರಲ್ಲಿ ಹೋಗುದು ಅಂತ ಗೊತ್ತಿಲ್ಲ, ಯಾವುದ್ರಲ್ಲಿ ಹೋಗುದು ಅಂತ ಹೇಳ್ತೇನೆ. ನುಂಗು ಮಿಲ್ಕ್ ಅಂತೆ, ನುಂಗು ಮಿಲ್ಕ್. ಎಸ್ ಗೈಸ್, ನಾವೀಗ ಬ್ರೇಕ್ಫಾಸ್ಟಿಗೆ ಅಂತ ಬಂದ್ವಿ. ನಾವು ರೂಮಿಂದ ಬಸ್ಸಲ್ಲಿ ಬಂದ್ವಿ. ಪರ್ ಹೆಡ್ 25 ರೂಪೀಸ್ ಇತ್ತು ಕಂಚಿಪುರಂಗೆ. ಈಗ ಕಂಚಿಪುರಮಲ್ಲಿ ಹೋಟೆಲ್ಗೆ ಬಂದ್ವಿ, ರೆಸ್ಟೋರೆಂಟ್ಗೆ. ಸಾರಿ, ನಿತ್ಯ ಅಮೃತಮ್ ಅಂತ. ಇಲ್ಲೊಂದು ನುಂಗು ಮಿಲ್ಕ್ ಅಂತ ಉಂಟು, ಅದೆಂತ ಅಂತ ಗೊತ್ತಿಲ್ಲ ನಮಗೆ. ಎಂತ ಆಗಿರ್ಬೋದಿತ್ತು? ನುಂಗು ನಮ್ಮ ಊರಲ್ಲಿ ಉಲ್ಗು ಉಂಟಲ್ಲ, ಅದೇ ಉಲ್ಗು ಆಗಿರ್ಬೇಕು ನುಂಗು ಮಿಲ್ಕ್. ಆ ಉಲ್ಗು ದೊಡ್ಡದಾದ್ರೆ ಎಲ್ಲಾದ್ರೂ ಬೇರೆ ನುಂಗು ಮಿಲ್ಕ್ ಅಂತ. ನಾವು ಸಾಂಬಾರ್ ಇಡ್ಲಿ ಆರ್ಡರ್ ಮಾಡಿದ್ವಿ ನೋಡಿ, ಸಾಂಬಾರ್ ಇಡ್ಲಿ. ಬುಕ್ಕಟ್ಸ್ ನೋಡಿ, ಒಂದು ಇಡ್ಲಿ ತಿಂದಾದ್ಮೇಲೆ ಈಗ ದೋಸೆ, ಪೊಡಿ ದೋಸೆ. ಪೊಡಿ ಎಲ್ಲಿಂಟು? ಪೊಡಿ ನಿಮ್ಗೆ ಎಂತ ಪೊಡಿ ಬೇಕಾ ನೋಡಿ, ಇದು ಪೊಡಿ ಅಂತ ಹೇಳುದು. ಅಂದ್ರೆ ಪೊಡಿ ಅಂದ್ರೆ ಎಂತ, ಚಟ್ನಿ ಪೌಡರ್. ಇದು ನಿಮ್ಗೆ ಮಿಡಿಲ್ ಹಾಕ್ಬೇಕಿತ್ತು. ಆಚೆ ಈಚೆ ಆಯ್ತು, ಆರೆಂಜ್ ವೈಟ್ ಗ್ರೀನ್. ಜಸ್ಟ್ ಆರೆಂಜ್ ವೈಟ್ ಗ್ರೀನ್. ಗೈಸ್, ಈಗ ಫಸ್ಟ್ ನಾವು AS ಬಾಬುಷಾಗೆ ಬಂದ್ವಿ. ಫಸ್ಟ್ ಶಾಪ್ ಇನ್ನೂ ಓಪನ್ ಆಗಲಿಲ್ಲ, 8ಗೆ ಓಪನ್ ಆಗುತ್ತೆ. ಈಗ 7:44 ಆಗಿದೆ. ಇವರಿಗೆ ಶೆಕೆ ಆಗ್ತಾ ಇದೆ ಅಂತ. ಇವರು ನ್ಯೂ ಶೋರೂಮ್ಗೆ ಶಿಫ್ಟ್ ಆಗ್ತಾರಂತೆ, ಗಾಂಧಿ ರೋಡ್, ಕಂಚಿಪುರಂ. ದಾದೊಚ್ಚೊಂದಲ್ಲಿ ಕ್ಲೀನಿಂಗ್ ನಡೀತಾ ಇದೆ, ಕ್ಲೀನಿಂಗ್ ಹಾಗೂ ಪೂಜೆ. ಅದಾದ್ಮೇಲೆ ಓಪನ್ ಆಗ್ತದೆ. ಎಸ್ ಗೈಸ್, ನಮ್ಮದು ನಮ್ಮದು ಬಾಬುಷಾದಲ್ಲಿ ಶಾಪಿಂಗ್ ಆಯಿತು. ನಿಮ್ದೆಷ್ಟು ಶಾಪಿಂಗ್? ಸೊ ಹೇಗಿತ್ತು ಕಲೆಕ್ಷನ್? ಹೇಳಿ. ನನಗೆ ಒಂದು ಪ್ಯಾಂಟ್ ಚಡ್ಡಿ ಆದರೂ ತೆಗಿಬೋದು. ಹೇಗಿತ್ತು ಕಲೆಕ್ಷನ್ಸ್? ಹೇಗಿತ್ತು? ತುಂಬ ಚೆನ್ನಾಗಿತ್ತು. ತುಂಬ ಸ್ಯಾರೀಸ್ ತಗೊಂಡ್ವಿ. ಮತ್ತೆ ನನ್ನ ಬ್ರೈಡಲ್ ಸ್ಯಾರಿ ಒಂದು ಕಲೆಕ್ಷನ್ ಒಳ್ಳೆದಿದೆ. ಆದರೆ 2 ದಿವಸ ಬಂದು ನಿಂತು ಶಾಪಿಂಗ್ ಮಾಡಿದರೆ ತುಂಬ ಒಳ್ಳೆಯದು. ಯಾಕೆಂದರೆ ತುಂಬ ಟೈಮ್ ಬೇಕು. ಮತ್ತು ಇನ್ನೊಂದೇನೆಂದರೆ, ನನ್ನ ಒಂದು ವ್ಯೂವರ್ ಸಿಕ್ಕಿದ್ರು, ಅದು ನನಗೆ ತುಂಬ ಖುಷಿ ಆಯಿತು. ಫಸ್ಟ್ ವ್ಯೂವರ್. ನನಗೆ ವಿಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ನೀವಲ್ಲ, ಇಬ್ಬರು ಬಂದರು, ನಮ್ಮ ಹತ್ರ ತುಳುವಲ್ಲಿ ಮಾತಾಡಿದ್ರು. ಸೊ ಅವರು ಹೇಳಿದರು, ನಿಮ್ಮ ಕೋಲದ್ದು ವಿಡಿಯೋ ನೋಡಿದ್ದೇನೆ ಅಂತ. ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋ ನೋಡ್ತಾ ಇದ್ದರೆ ಅವರ ಹೆಸರು ಕೇಳಿಕೆ ಮರ್ತೋಯ್ತು ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಈಗ ನಾವು ಪ್ರಕಾಶ್ಗೆ ಹೋಗ್ತಾ ಇದ್ದೇವೆ, ಇನ್ನೊಂದು ಶಾಪಿಗೆ. ಇಲ್ಲಿ ಶಾಪಿಂಗ್ ಆಗಿ ಇನ್ನೊಂದು ಶಾಪಲ್ಲಿ. ಸೊ ಅಲ್ಲಿ ಕಲೆಕ್ಷನ್ ಹೇಗಿದೆ ಅಂತ ತೋರಿಸ್ತೇನೆ. ಎಸ್, ನಾವು ರೀಚ್ ಆದ್ವಿ ಪ್ರಕಾಶ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್. ಸೊ ಇಲ್ಲಿ ಫಸ್ಟ್ ಚಪ್ಪಲ್ ಇಡಬೇಕು. ಅಂಬಿಗೆ ದಾದನ್ ಪಿನ್ ಕನ್ನಡ ಸೆಗಣಿ ಹಚ್ಚಿದ್ದಾರೆ ನೋಡಿ, ಸಾರಿಸಿದ್ದಾರೆ. ಅರೆ ಗೌಲಾರ್ತ ಒಂದು ಬ್ಯಾಗ್ ನೋಲ ದಿ ಓಡತ್ತವಲ್ಲ.
ಗೈಸ್ ಫುಲ್ಲಿ ಟಯರ್ಡ್. ಈಗ ಗಂಟೆ 4 ಆಗ್ತಾ ಬಂತು, ನಾವು ಊಟ ಸಹ ಮಾಡಲಿಲ್ಲ. ಎಸ್ ಗಾಯ್ಸ್, ನಮ್ಮದು ಶಾಪಿಂಗ್ ಆಯಿತು ನೋಡಿ. ಹೇಗಿತ್ತು ಕಲೆಕ್ಷನ್ಸ್? ಸೂಪರ್. ಯಾವುದು ತಗೊಳ್ಳೋದು ಆಗೋದಿಲ್ಲ, ಎಲ್ಲ ಕನ್ಫ್ಯೂಸ್ ಆಗ್ತಾ ಉಂಟು. ಕಲರ್ಸ್ ಅಷ್ಟು ಕಲರ್ಸ್ ಆ್ಯಕ್ಚುಲಿ ಕಾಸ್ಟ್ಲಿದೆಲ್ಲ ತುಂಬ ಕಲರ್ಸ್ ಎಲ್ಲ ಇದೆ. ಕಲರ್ಸ್ ಎಲ್ಲ ಕಾಸ್ಟ್ಲಿ ಇದೆ, ಅಬೌವ್ 50,000. ಅಬೌವ್ 10,000 ಎಲ್ಲ ಕಲೆಕ್ಷನ್ ಚೆನ್ನಾಗಿತ್ತು. ಬಟ್ ಆ್ಯಂಡ್ ಬಿಲೋ 1,000 ಚೆನ್ನಾಗಿತ್ತಲ್ಲ, ಬಿಲೋ 1,000. ಸಾರಿ ಅದಷ್ಟು ಪೇಷನ್ಸ್ ಬೇಕು ನಮಗೆ. ಟೈಮ್ ಇರಲಿಲ್ಲ. ಈಗ ಪ್ರಕಾಶಿಗೆ ಇನ್ನೂ ಸೀನು ಶಾಕ್ ಹೋಗಬೇಕು. ಸೊ ಅಲ್ಲಿದ್ದು ಕಲೆಕ್ಷನ್ ಹೇಗೆ ಅಂತ ತೋರಿಸ್ತೇನೆ. ಮತ್ತು ರೂಮಿಗೆ ಹೋಗಿ ಟೈಮ್ ಇದ್ದರೆ ಎಲ್ಲರದ್ದು ಸಾರೀಸ್ ತೋರಿಸ್ತೇನೆ. ಗೈಸ್, ಈಗ ನಾವು ಮಶ್ರೂಮ್ ಫ್ರೈಡ್ ರೈಸ್ ತಿನ್ನಲಿಕ್ಕೆ ಬಂದಿದ್ದೇವೆ 4 ಗಂಟೆಗೆ. 4 ಗಂಟೆ ಅಲ್ಲ, 4:15ಗೆ. ನೋಡು. ಎಸ್ ಗಾಯ್ಸ್, ನಾವು ಸೀನು ಶಾಕ್ಕೆ ರೀಚ್ ಆದ್ವಿ. ಎಸ್ ಗಾಯ್ಸ್, ನಾನು ವಿಡಿಯೋ ಮಾಡಲಿಲ್ಲ. ಮತ್ತು ಸೀನುಷಾದಿಂದ ಬಂದು ಏನು ವಿಡಿಯೋ ಮಾಡಲಿಲ್ಲ. ಸೀನುಷಾದಲ್ಲಿ ಕೆಲವು ಸಾರೀಸ್ ಎಲ್ಲ ಪರ್ಚೇಸ್ ಮಾಡಿದ್ದೇವೆ ಎಲ್ಲರೂ. ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ಒಂದು ನಿಮಿಷ ತೋರಿಸ್ತೇನೆ. ಇದು ಪ್ಯಾಕಿಂಗ್ ಇಲ್ಲಿ ಅಲ್ಲಿ ಎಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಇಟ್ಟಿದ್ದೇವೆ. ಸೊ ಈಗ 11:45ಗೆ ಟ್ರೈನ್. ಈಗ ಹೊರಡಿ ಕೂತಿದ್ದೇವೆ. ಈಗ ಹೋಗಬೇಕು ಒಂದು ಅರ್ಧ ಗಂಟೆಯಲ್ಲಿ. ಎಸ್ ಗೈಸ್, ವಿಡಿಯೋ ನೋಡಿದ್ರಿ. ಸೊ ನಿಮಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತ ಅಂದ್ಕೊಂಡಿದ್ದೇನೆ. ಯಾವುದೆಲ್ಲ ಶಾಪ್ ಕಂಚಿಪುರಮಲ್ಲಿ ವಿಸಿಟ್ ಮಾಡ್ಬೋದು ಅಂತ ಎಲ್ಲ ಡೀಟೇಲ್ಸ್ ಹೇಳಿದ್ದೇನೆ. ಅಡ್ರೆಸ್ ಬೇಕಿದ್ದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಕಮೆಂಟ್ ಮೂಲಕ DM ಮಾಡಿ ನಾನು ಅಡ್ರೆಸ್ ವಿತ್ ಮ್ಯಾಪ್ ಲಿಂಕ್ ಕಳಿಸ್ತೇನೆ. ಸೊ ನನ್ನ ಪ್ರಕಾರ ಅದೇ ಹೇಳಿದಾಗೆ 3 ಶಾಪ್ಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಇತ್ತು. ಆ್ಯಂಡ್ ಇದು ನನ್ನ 3rd ವಿಸಿಟ್ ಟು ಕಂಚಿಪುರಂ. ಫಸ್ಟ್ ನನ್ನ ಕಸಿನ್ ಸಿಸ್ಟರ್ ಇದು ಮದುವೆಗೆ ಶಾಪಿಂಗ್ಗೆ ಹೋಗಿದ್ವಿ. ನೆಕ್ಸ್ಟ್ ನನ್ನ ಮದುವೆ ಶಾಪಿಂಗ್, ಆ್ಯಂಡ್ ಇದು ನನ್ನ ಕಸಿನ್ ಬ್ರದರ್ ಇದು ಮದುವೆ ಶಾಪಿಂಗ್. ನಾನೇನು ಸಜೆಸ್ಟ್ ಮಾಡ್ತೇನೆಂದರೆ, ನಿಮಗೆ ಮದುವೆ ಶಾಪಿಂಗಿಗೆ ಹೋಗಲಿಕ್ಕಿದ್ರೆ ಕಂಚಿಪುರಂ ಬೆಸ್ಟ್. ಯಾಕೆಂದರೆ ನಾವು ಮೇಯ್ನಾಗಿ ಮದುಮಗಳಿಗೆ ಮಿನಿಮಮ್ 4 to 5 ಸಾರೀಸ್ ತಗೊಳ್ತೇವೆ. ಹಾಗೆ ಮದುಮಗಳ ಅಮ್ಮನಿಗೆ ಹಾಗೆ ಯಾರಿಗಾದರೂ ಕೊಡಬೇಕಿದ್ರೆ ಸೊ ಮಿನಿಮಮ್ ಒಂದು 10 ಸಾರೀಸ್ ಅಂತೂ ತಗೊಳ್ತೇವೆ. ಸೊ ಅದೇ ಕಾಸ್ಟಲ್ಲಿ ನಾವು ಮಂಗಳೂರು ಅಥವಾ ಬ್ಯಾಂಗ್ಳೂರಲ್ಲಿ ತಗೊಳ್ಬೇಕಿದ್ರೆ ಅದು ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ನಾವು ಮದುಮಗಳಿಗೆ ಅಂತಲೇ ಹೇಳಿದರೆ ಒಂದು ಮಿನಿಮಮ್ ಎಲ್ಲರೂ ಒಂದು 10K ಅಬೌವ್ ಸಾರೀಸೇ ತಗೊಳ್ತಾರೆ. ಈಗಂತೂ 1 lakh 2 lakh ಸಾರೀಸೇ ಟ್ರೆಂಡಲ್ಲಿದೆ. ಅಂದರೆ ಎಲ್ಲರೂ ಮದುಮಗಳು ಅಷ್ಟು ಕಾಸ್ಟ್ ಇದ್ದು ಸಾರೀಸ್ ತಗೊಳ್ತಾರೆ. ಬಟ್ ನಾನು ಮಿನಿಮಮ್ ಹೇಳೋದಾದರೆ ಒಂದು 10K ಅಬೌವ್ ಸಾರೀಸ್ ತಗೊಳ್ತಾರೆ. ಸೊ ಅಲ್ಲಿದ್ದು 10K, ಇಲ್ಲಿದ್ದು ಒಂದು ಮಿನಿಮಮ್ ಒಂದು 13,000 to 14,000 ತನಕ ಬರ್ತದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಬೇಕಂದ್ರೆ. ಆ್ಯಂಡ್ ಕ್ವಾಲಿಟಿಯು ತುಂಬ ಚೆನ್ನಾಗಿರುತ್ತೆ. ಸೊ ಆ ನಾನು ಯಾವುದು 3 ಶಾಪ್ಸ್ ಹೇಳಿದ್ದೇನೆ ಆ 3 ಶಾಪ್ಸಲ್ಲಿ ಎಲ್ಲ ವೆರೈಟಿ ಆಫ್ ಸಾರೀಸ್ ಸಿಗುತ್ತೆ. ಅಂದರೆ ನಮಗೆ ಕಡಿಮೆ ರೇಂಜಲ್ಲಿ ಸಾಫ್ಟ್ ಸಿಲ್ಕ್ 1,000ಇಂದ ಸಾಫ್ಟ್ ಸಿಲ್ಕ್ ಸ್ಟಾರ್ಟ್ ಆಗಿ 10,000 ತನಕ ಸಾಫ್ಟ್ ಸಿಲ್ಕ್ಸು ಬರುತ್ತೆ. ಸೊ ಈ ಸರಿ ಹೋದದ್ರಲ್ಲಿ ನನಗೆ 3K 4K ಒಳಗಿದ್ದು ಸಾರೀಸಲ್ಲಿ ತುಂಬ ವೆರೈಟಿ ಆಫ್ ಕಲರ್ಸ್ ಇತ್ತು. ಆ್ಯಂಡ್ ನಮಗೆ ಡಿಫ್ರೆಂಟ್ ಕಾಂಬಿನೇಷನ್ ಬೇಕಿದ್ದರೆ 10K ಅಬೌವ್ ಸಾರೀಸಲ್ಲಿ ನಮಗೆ ಯಾವುದು ಕಾಂಬಿನೇಷನ್ ಬೇಕೋ ಆ ಕಾಂಬಿನೇಷನಲ್ಲಂತೂ 3 ಶಾಪಲ್ಲಿ ಯಾವುದಾದ್ರೂ ಒಂದು ಶಾಪಲ್ಲಂತೂ ಖಂಡಿತವಾಗಿಯೂ ಸಿಗುತ್ತೆ. ಆ್ಯಂಡ್ ಎಸ್, ನಿಮಗೆ ಬ್ರೈಡ್ ಆ್ಯಂಡ್ ಗ್ರೂಮ್ ಒಟ್ಟಿಗೆ ಹೋಗೋದಾದರೆ ಅದು ದಿ ಬೆಸ್ಟ್ ಚಾಯ್ಸ್ ಕಂಚಿಪುರಂಗೆ ಹೋಗೋದು. ಯಾಕೆಂದರೆ ನಾವು ಬ್ರೈಡ್ ಗ್ರೂಮ್ ಒಟ್ಟಿಗೆ ಹೋಗೋದಾದ್ರೆ ತುಂಬ ಸಾರೀಸ್ ಶಾಪಿಂಗ್ ಇದೆ. ಸೊ ಓವರ್ ಆಲ್ ಕಾಸ್ಟ್ ನೋಡಿದರೆ ಇಲ್ಲಿ ಬ್ಯಾಂಗ್ಳೂರಲ್ಲಾಗಲಿ ಮಂಗಳೂರಲ್ಲಾಗಿ ಶಾಪ್ ಮಾಡಿದರೆ ಅದರ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಯಾವುದೆಲ್ಲ ಶಾಪ್ಸ್ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ. ಇನ್ನೂ ಕ್ಲಿಯರ್ ಇಲ್ಲ ಅಂದಿದ್ರೆ ನಿಮಗೆ ಅದರ ಮ್ಯಾಪ್ ಲಿಂಕ್ ಬೇಕಿದ್ರೆ ನನಗೆ ಇನ್ಸ್ಟಾಗ್ರಾಮ್ ಅಥವಾ ಕಮೆಂಟಲ್ಲಿ ಪಿಂಗ್ ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ವಿಡಿಯೋಸ್ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ, ಸೊ ಅಡ್ಜಸ್ಟ್ ಮಾಡಿ. ಆ್ಯಂಡ್ ಇನ್ನು 2 ಮಂತ್ಸಲ್ಲಿ ನಮ್ಮದು ಚಾನಲ್ ಸ್ಟಾರ್ಟ್ ಆಗಿ 2 to 3 ಮಂತ್ಸಲ್ಲಿ ಚಾನಲ್ ಸ್ಟಾರ್ಟ್ ಆಗಿ 1 year ಆಗ್ತಾ ಬಂತು.
ಸೊ ಇನ್ನೂ ಯಾರು ವಿಡಿಯೋ ನೋಡಿಯೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಹೆಲ್ಪ್ ಆಗುತ್ತೆ. ಸೊ ನಂದೊಂದು ಗೋಲ್ ಇತ್ತು 1 year ಒಳಗೆ ಮಾನಿಟೈಸೇಷನ್ ಆಗಬೇಕು ಅಂತ. ಸೊ ಇನ್ನೂ ಆಗಲಿಲ್ಲ. ಸೊ ಹೋಪ್ ಫಾರ್ ದಿ ಬೆಸ್ಟ್, ಯಾವಾಗಾದರೂ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಬಿಕಾಸ್ ಅದರಲ್ಲಿ ನಂದು ತಪ್ಪಿದೆ, ಯಾಕೆಂದರೆ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕ್ತಾ ಇಲ್ಲ. ಮಿನಿಮಮ್ ವಾರದಲ್ಲಿ 1-2 ವೀಡಿಯೋಸ್ ಆದರೂ ಹಾಕಬೇಕಂತ ಅಂದ್ಕೊಂಡಿದ್ದೇನೆ. ಸೊ ಇನ್ನೂ ವೀಡಿಯೋಸ್ ಇದ್ದೇ, ಫಂಕ್ಷನ್ ಇದಾಗಿರಲಿ, ಒಂದು ಬರ್ಡೇ ಫಂಕ್ಷನ್, ಒಂದು ಅಣ್ಣನ ಎಂಗೇಜ್ಮೆಂಟ್ ಎಲ್ಲ ವೀಡಿಯೋಸ್ ಆಲ್ರೆಡಿ ಇದೆ, ಎಡಿಟ್ ಮಾಡಿ ಹಾಕಬೇಕಷ್ಟೆ. ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಏನಾದರೂ ಸಜೆಷನ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮ್ ಅಥವಾ ಕಮೆಂಟ್ ಮೂಲಕ ತಿಳಿಸಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋ ಮೂಲಕ ಹೇಳಿ. ಆ್ಯಂಡ್ ಒನ್ ಥಿಂಗ್ ನಾನು ಮಿಸ್ ಮಾಡಿದೆ, ನಾನು ವಿಡಿಯೋದಲ್ಲಿ ಹೇಳಿದ್ದೆ ಟೈಮ್ ಸಿಕ್ಕಿದರೆ ನಾನು ಸಾರೀಸ್ ತೋರಿಸ್ತೇನೆ ಅಂತ. ಸೊ ನಾನು ಬಂದ ಮೇಲೆ 1-2 ದಿವಸದಲ್ಲಿ ಮಂಗಳೂರಿಗೆ ಹೋಗಿದ್ವಿ. ಸೊ ನನಗೆ ಅಂತ ಒಂದು ಸಾರೀಸ್ ತಗೊಂಡಿದ್ವಿ, ನೆಕ್ಸ್ಟ್ ಅಮ್ಮನಿಗೆ, ಅತ್ತೆಗೆ, ಆಂಟಿಗೆಲ್ಲ ಸಾರೀಸ್ ತಗೊಂಡಿದ್ದೆ. ಸೊ ಅದರೆಲ್ಲ ಸಾರೀಸ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇನ್ಯಾವಾಗಾದರೂ ಅವರು ಉಟ್ಟರೆ ನಾನು ಅವಾಗ ಹೇಳ್ತೇನೆ ಇದು ಕಂಚಿಯಿಂದ ತಂದ ಸಾರಿ ಅಂತ. ಸೊ ಕಂಚಿಪುರಂಗೆ ಹೋಗೋದು ಬೆಸ್ಟ್ ಅಂತ ಎಲ್ಲ ಇನ್ಫಾರ್ಮೇಷನ್ ನಾನು ಹೇಳಿದ್ದೇನೆ. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಬಾಯ್.